ರಾಜ್ಯ ಕಾಲುವೆಗಳ ಒತ್ತುವರಿ ಕಸದ ರಾಶಿ ಮತ್ತು ಕುಡುಕರಿಗೆ ಉತ್ತಮ ಸ್ಥಳ. ರಾಜ್ಯ ಕಾಲುವೆಗಳು ಒತ್ತುವರಿ, ಅಧಿಕಾರಿಗಳು ಡೋಂಟ್ ಕೇರ್. ಡ್ರೀಮ್ ಡೀಲ್ ಕಂಪನಿ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ. ಡ್ರೀಮ್ ಡೀಲ್ ಗ್ರೂಪ್ ಸಂಸ್ಥೆಯ ಲೀಗಲ್ ಅಡ್ವೈಸರ್ ನವಾಜ್ ಶರೀಫ್ ಪ್ರತಿಕ್ರಿಯೆ. ಸಚಿವ ಎಂಸಿ ಸುಧಾಕರ್ ವಿರುದ್ಧದ ಅಪಪ್ರಚಾರಕ್ಕೆ ರೈತ ಸಂಘದ ತೀವ್ರ ಖಂಡನೆ. ಜಂಗಮಕೋಟೆ ಕೈಗಾರಿಕಾ ಪ್ರದೇಶದ ಭೂಸ್ವಾಧೀನ ಪ್ರಕ್ರಿಯೆ, ರೈತ ಸಂಘದಿಂದ ಮುಖ್ಯಮಂತ್ರಿಗಳಿಗೆ ಮನವಿ. ಡ್ರೀಮ್ ಡೀಲ್ ಕಂಪನಿ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡುವುದು ಸರಿಯಲ್ಲ. ಇದು ಒಂದು ಚೈನ್ ಲಿಂಕ್ ಸಂಸ್ಥೆಯಲ್ಲ, ಆರ್ಬಿಐ ನಿಯಮಗಳ ಪ್ರಕಾರ ಕೆಲಸ ಮಾಡುವ ಸಂಸ್ಥೆಯಾಗಿದೆ ಎಂದು ಡ್ರೀಮ್ ಡೀಲ್ ಗ್ರೂಪ್ ಸಂಸ್ಥೆಯ ಲೀಗಲ್ ಅಡ್ವೈಸರ್ ನವಾಜ್ ಶರೀಫ್ ಹೇಳಿದರು. ಕೋಲಾರ ನಗರದ ಟೇಕಲ್ ಬ್ರಿಡ್ಜ್ ಬಳಿ ಸಂಸ್ಥೆ ಕಚೇರಿ ಇತ್ತು. ಸಮೀಪದ ಚತ್ರಕೋಡಹಳ್ಳಿಯಲ್ಲಿ ವೇರ್ ಹೌಸ್ ಇದೆ. ಗ್ರಾಹಕರು ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಖಾತ್ರಿಪಡಿಸಿಕೊಳ್ಳಬಹುದು. ಡ್ರೀಮ್ ಡೀಲ್ ಕಂಪನಿ ಕಂತುಗಳನ್ನು ಕಟ್ಟಿಸಿಕೊಂಡು ಗ್ರಾಹಕರಿಗೆ ಅಗತ್ಯ ವಸ್ತುಗಳನ್ನು ನೀಡುತ್ತಿದ್ದು, ತಿಂಗಳಿಗೊಮ್ಮೆ ಲಕ್ಕಿ ಡೀಪ್ ನಡೆಸಿ ಸದಸ್ಯರಿಗೆ ಅನೇಕ ಬಹುಮಾನಗಳನ್ನು ನೀಡಲಾಗುತ್ತಿದೆ. ಜೊತೆಗೆ ನೇರ ಮಾರಾಟವೂ ಕೂಡ ಇದ್ದು, ಜನಸಾಮಾನ್ಯರಿಗೆ ಇಎಂಐ ಸೌಲಭ್ಯ ಕೂಡ ಇದೆ. ಕಂಪನಿ ಕಳೆದ 3 ವರ್ಷದಿಂದ ಆರ್ಬಿಐ ಅಡಿಯಲ್ಲಿ ವ್ಯವಹಾರ ನಡೆಸುತ್ತಿದ್ದು, ಈ ಸಂಬಂಧ ಜಿಎಸ್ಟಿ, ಪಾನ್ ಉದ್ಯಮ, ಎಂಒಎ ಲೈಸೆನ್ಸ್ಗಳನ್ನು ಪಡೆಯಲಾಗಿದೆ. ಆರೋಪಗಳ ವಿರುದ್ಧ ಗ್ರಾಹಕರು ಭಯಭೀತರಾಗುವ ಅಗತ್ಯವಿಲ್ಲ. ಸುಳ್ಳು ಆರೋಪ ಮಾಡುವವರ ವಿರುದ್ಧ ಕಾನೂನು ಹೋರಾಟವನ್ನು ನಡೆಸಲಾಗುತ್ತದೆ ಎಂದರು. ಇನ್ನೊಂದು ಪ್ರಶ್ನೆ, ಸಾಮಾಜಿಕ ಜಾಲತಾಣಗಳಲ್ಲಿಯೂ ಮತ್ತು ಯೂಟ್ಯೂಬ್ ಪ್ರಸಾರವಾದಂತಹ ವಿಡಿಯೋಗಳ ಅಡಿಯಲ್ಲಿ ಬರುವಂತಹ ಕಮೆಂಟ್ಗಳಿಗೆ ಒಂದು ಉತ್ತರವನ್ನು ನೀಡಬೇಕಾಗಿದೆ. ಈ ಕಮೆಂಟ್ಗಳ ಅಡಿಯಲ್ಲಿ MLM ಅಥವಾ ಪಿರಮಿಡ್ ರೀತಿಯಲ್ಲಿ ಚೈನ್ ಲಿಂಕ್ನಿಂದ ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ, ಪ್ರಾಡಕ್ಟ್ ಕಂಪನಿ ಕಾರ್ಯಾಚರಿಸ್ತಾ ಇದೆ ಅನ್ನೋಂಥ ಸಂದೇಶವನ್ನು ವ್ಯಕ್ತ ಮಾಡಿದ್ದಾರೆ. ಮತ್ತು ಸೆಬಿ ಮತ್ತು RBI ರೂಲ್ಸ್ ಇದೆಯಾ ಮತ್ತು ಲೈಸೆನ್ಸ್ ಇದೆಯಾ ಅನ್ನೋ ಪ್ರಶ್ನೆಯನ್ನು ಮಾಡಿದ್ದೀವಿ. ಈಗಾಗಲೇ ನಾವು ಅದನ್ನು ಸ್ಪಷ್ಟವಾಗಿ ಸಂಬಂಧಪಟ್ಟ ಇಲಾಖೆಗಳು ತಿಳಿಸಿದ್ದೇವೆ. ನಮ್ಮ ಕಂಪನಿ ಕಾರ್ಯಾಚರಿಸುವಂತಹ ಮಾಡೆಲ್ ಸಿಸ್ಟಮ್ ಅನ್ನ ಯಾವ ರೀತಿ ಅಂತ ಹೇಳಿ ನಾವು ಕೊಟ್ಟಿದ್ದೇವೆ. ಕಂಪನಿಯ ಓನ್ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಇರ್ತದೆ, ಕಾಮರ್ಸ್ ಕಂಪನಿ ಆಗಿರ್ತದೆ. ಅದು ಡಿಡಿ ಗ್ರಾಬ್ ಅನ್ನುವಂಥ ವೆಬ್ಸೈಟ್ ನಲ್ಲಿ ಕಾರ್ಯಾಚರಿಸಿದೆ. ಆನ್ಲೈನ್ ಮತ್ತು ಆಫ್ಲೈನ್ ಅಲ್ಲಿ ಅದರ ಮಾರ್ಕೆಟ್ ಇರ್ತದೆ, ಶೋರೂಮ್ ಮತ್ತು ಆನ್ಲೈನ್ ಪ್ರೊಡಕ್ಷನ್ ಕೂಡ ಇರ್ತದೆ. ಈ ನಿಟ್ಟಿನಲ್ಲಿ ಯಾವುದೇ ಗ್ರಾಹಕ ಕೂಡ ಇನ್ನೊಬ್ಬ ಗ್ರಾಹಕನನ್ನ ಸೇರಿಸಿ ಅದರಿಂದ ನನಗೆ ಲಾಭಾಂಶ ಬರ್ತದೆ ಅಂತ ಹೇಳಿ ಯಾವ ಗ್ರಾಹಕನು ಕೂಡ ನಿಮ್ಮನ್ನ ಇಲ್ಲಿ ಬಂದು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಆ ಗ್ರಾಹಕ ನನಗೆ ಯಾವ ಪ್ರಾಡಕ್ಟ್ ಬೇಕು ಮತ್ತು ಗಿವ್ ಅವೇಲಿ ನಾನು ಭಾಗವಹಿಸಿದ್ರೆ ನನಗೆ ಏನಾದ್ರೂ ಸಿಗಬಹುದು ಅನ್ನೋ ವಿಚಾರಗಳಿಗೆ ಮಾತ್ರ ಸೇರ್ತಾರೆ ವಿನಃ ನಾನು ಇನ್ನೊಬ್ಬನನ್ನ ಸೇರಿಸಿದ್ರೆ ನನ್ನ ಅಡಿಯಲ್ಲಿ ಒಂದು ಚೈನ್ ಮಾಡಿದ್ರೆ ಇಷ್ಟು ಬರ್ತದೆ, 1:1 ಮಾಡಿದ್ರೆ ಇಷ್ಟು ಬರ್ತದೆ, 1:2 ಮಾಡಿದ್ರೆ ಆ ರೀತಿ ಯಾವುದೇ ಚೈನ್ ಲಿಂಕ್ ಸಿಸ್ಟಮ್ ಇಲ್ಲಿ ಇಲ್ಲ. ಮತ್ತು ಕರ್ನಾಟಕದಾದ್ಯಂತ ಮತ್ತು ದೇಶದಾದ್ಯಂತ 6 ರಾಜ್ಯಗಳಲ್ಲಿದೆ. ಯಾವುದೇ ಒಬ್ಬ ಗ್ರಾಹಕನನ್ನ ನೀವು ನಿಲ್ಲಿಸಿ ಪ್ರಶ್ನೆ ಮಾಡಿದ್ರು ಕೂಡ ಅವನು ಏನಾದ್ರೂ 1:2, 2:1 ನನ್ನ ಕೆಳಗಡೆ ಇಷ್ಟು ಜನರನ್ನು ಮಾಡಿದ್ರೆ ನನಗೆ ಇಷ್ಟು ಕಮಿಷನ್ ಬರ್ತದೆ ಅಂತ ದೂರಿದ್ರೆ ಕಂಪನಿಯು ನೇರವಾಗಿ ಅದಕ್ಕೆ ಆ ವ್ಯಕ್ತಿಯ ಜೊತೆ ಉತ್ತರ ಮಾಡಿ ಮೀಡಿಯಾದ ಮುಂದೆ ಉತ್ತರ ಮಾಡಲಿಕ್ಕೆ ರೆಡಿ ಇರ್ತದೆ. ಆ ರೀತಿ ಯಾವ ಸಿಸ್ಟಮ್ ಕೂಡ ಇಲ್ಲ. ಆದರೆ ಪ್ರಮೋಟರ್ಗಳು ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಆಗಿರ್ತಾರೆ, ಕಂಪನಿಯ ಪ್ರಮೋಟರ್ ಪಾರ್ಟ್ನರ್ಗಳಾಗಿರ್ತಾರೆ. ಅವರಿಗೆ ಸ್ಟೇಕ್ ಇದೆ, 4951 ಸ್ಟೇಕ್ನಲ್ಲಿ ಅವರು ಕಾರ್ಯಾಚರಿಸ್ತಿದ್ರೆ ಸೇಲ್ಸ್ ಜಾಸ್ತಿ ಆದಾಗ ಇನ್ಸೆಂಟಿವ್ ಸಿಗುವಂಥದ್ದು ಎಲ್ಲ ವಿಧಾನಗಳಲ್ಲೂ ಸಹಜವಾದ ಸಿಸ್ಟಮ್ ಅನ್ನು ಅನುಸರಿಸ್ತಾರೆ. ಅದನ್ನು ನಾವು ಮತ್ತೆ ಸ್ಪಷ್ಟವಾಗಿ ಹೇಳಬೇಕಾಗಿಲ್ಲ. ಮತ್ತು ಯಾವುದೇ ಗ್ರಾಹಕ ಸೇರಿ ಇನ್ನಿಬ್ಬರನ್ನ ಸೇರಿಸಿದ್ರೆ ಲಾಭ ಇದೆ ಅಂತ ಹೇಳಿ ನಮ್ಮಲ್ಲಿ ಯಾವುದೇ ಭರವಸೆಯೂ ಕೂಡ ಇಲ್ಲ. ಆ ಸಿಸ್ಟಮ್ನಲ್ಲಿ ಕಾರ್ಯಾಚರಿಸಲಿಕ್ಕೆ ಸಾಧ್ಯವೂ ಕೂಡ, ಲೀಗಲ್ ಆಗಿ ಸಾಧ್ಯವೂ ಕೂಡ ಇಲ್ಲ. ಅದು MLM ಸಿಸ್ಟಮ್ ಆಗಿರ್ತದೆ. ಅದನ್ನು ನಾವು ಅನುಸರಿಸ್ತಾ ಇಲ್ಲ. ನಮ್ಮದು RBI ಗೈಡ್ಲೈನ್ಸ್ ನಲ್ಲಿ ಬರುವಂತ ಒಂದು ಸಿಸ್ಟಮ್ ಅನ್ನ ಫಾಲೋ ಮಾಡಿದೀವಿ. ಅದನ್ನ ಮಾಧ್ಯಮ ಮಿತ್ರರಿಗೆ ನಾವು ಪತ್ರಿಕೆಯನ್ನ ನೀಡಿದ್ದೀವಿ, RBI ಗೈಡ್ಲೈನ್ಸ್ ಅನ್ನ ಕೂಡ ನೀಡಿದ್ದೀವಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ ನಡೆಯುತ್ತಿರುವ ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಹಾಗೂ ರೈತರಿಗೆ ನ್ಯಾಯಯುತ ಪರಿಹಾರ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಂತಾಮಣಿ ತಾಲೂಕಾ ಘಟಕ ವತಿಯಿಂದ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈಗ ಏನು ನಮ್ಮ ಜಿಲ್ಲೆಯಲ್ಲಿ
ನಮ್ಮ ಉಸ್ತುವಾರಿ ಸಚಿವರಾದ MC ಸುಧಾಕರ್ ರೆಡ್ಡಿ ಸಾಹೇಬರು ಈ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರು ಅಂತ ಹೇಳ್ಬೋದು. ಈಗ ಏನು ನಮ್ಮ ಜಿಲ್ಲೆಯಲ್ಲಿ ಜಂಗಮಕೋಟೆ 13 ಹಳ್ಳಿಗಳ ಕೈಗಾರಿಕಾ ಪ್ರದೇಶವನ್ನು ತಂದು ಇಡೀ ನಮ್ಮ ರಾಜ್ಯದಲ್ಲೇ ಎಲ್ಲೂ ಇಲ್ಲ ಆ ರೀತಿ 550 ಎಕರೆ ನೀರಾವರಿ ಕೃಷಿ ಭೂಮಿಯನ್ನು ಬಿಡಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಆ ಕ್ಷೇತ್ರದ ಶಾಸಕರಿಗೂ ನಮ್ಮ ಉಸ್ತುವಾರಿ ಸಚಿವರಿಗೂ ಧನ್ಯವಾದ ಹೇಳ್ತೀವಿ. ಹಾಗೆಯೇ ಏನು ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪ್ರಚೋದನಕಾರಿ ಭೂಮಾಫಿಯಾಗಿದ್ದಾರೋ ಅವರು ನಮ್ಮ ಉಸ್ತುವಾರಿ ಸಚಿವರನ್ನ ಅವಹೇಳನಕಾರಿ ಮಾತನ್ನು ಮಾಧ್ಯಮದಲ್ಲಿ ಬಿಂಬಿಸ್ತಾ ಮಾಧ್ಯಮ ಇದರಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಅದನ್ನು ಈ ಕೂಡಲೇ ನಿಲ್ಲಿಸಬೇಕು. ನಮ್ಮ ಚಿಂತಾಮಣಿ ಏನು ರೈತ ಸಂಘ ಪೂರ್ತಿಯಾಗಿ ಖಂಡಿಸ್ತಾ ಇದೆ. ನಮ್ಮ ಅಭಿವೃದ್ಧಿ ಅಧಿಕಾರರನ್ನ ಅವ್ರು ಯಾವ ರೀತಿಯೂ ಕಟ್ಟಕ್ಕಾಗಲ್ಲ. ಆದರೆ ಈಗ ಏನು ಅಲ್ಲಿ ಭೂಮಾಫಿಯಾಗಿದ್ದಾರೋ ಆ ಭೂಮಾಫಿಯಾಗಳು ಈ ಒಂದು ಅಭಿವೃದ್ಧಿನ ಸಹಿಸದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಇಲ್ಲ ಸಲ್ಲದ ಒಂದು ಮಾಧ್ಯಮ ಇದರಲ್ಲಿ ಪ್ರತಿಬಿಂಬ ಮಾಡ್ತಾ ಇದೆ. ಆದ್ದರಿಂದ ಏನು ಸರ್ಕಾರ ಆ ಥರ ಯಾರು ಬಿಂಬಿಸ್ತಾ ಇದ್ದಾರೋ ಅವ್ರ ಮೇಲೆ ಸುಮೋಟೋ ಕೇಸ್ ಮಾಡಬೇಕು, ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಂತ ಹೇಳ್ಬಿಟ್ಟು ನಮ್ಮ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಚಿಂತಾಮಣಿ ತಾಲೂಕು ಶಾಖೆ ವತಿಯಿಂದ ಏನು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ KIDBಗೆ ಸೇರಿದ ಜಮೀನುಗಳ ವಿಚಾರದಲ್ಲಿ ಕೆಲವರು ಅಶಾಂತ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂಥವ್ರ ವಿರುದ್ಧ ಕ್ರಮ ವಹಿಸಿ ಅಂತ ಇಲ್ಲಿ ಒಂದು ಮನವಿ ಪತ್ರವನ್ನು ನೀಡಿದ್ದಾರೆ. ಈ ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ತಲುಪಿಸುವಂತ ಕ್ರಮ ವಹಿಸಿತು. ಈ ವೇಳೆ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ HN ಕದಿರೇಗೌಡ, ಸಚಿವರ ಮೇಲೆ ಗೂಬೆ ಕುರಿಸುವ ಕೆಲಸ ಮಾಡುತ್ತಿರುವವರು ಒಂದೆಡೆ ಕೈಗಾರಿಕೆ ಬೇಡ ಎನ್ನುತ್ತಾರೆ, ಇನ್ನೊಂದೆಡೆ ಅಭಿವೃದ್ಧಿ ಬೇಕು ಎನ್ನುತ್ತಾರೆ. ಇಂಥ ದ್ವಂದ್ವ ನಿಲುವುಗಳ ಮೂಲಕ ಸಾರ್ವಜನಿಕರನ್ನ ಹಾದಿ ತಪ್ಪಿಸಲಾಗುತ್ತಿದೆ. ಜಂಗಮಕೋಟೆ ವ್ಯಾಪ್ತಿಯಲ್ಲಿ ಕೈಗಾರಿಕಾ ಪ್ರದೇಶಕ್ಕಾಗಿ ಗುರುತಿಸಲಾಗಿದ್ದ 2823 ಎಕರೆ ಭೂಮಿಯಲ್ಲಿ ಸುಮಾರು 550 ಎಕರೆ ಕೃಷಿ ಭೂಮಿಯನ್ನ ಕೈಬಿಡುವಂತೆ ರೈತರು ಮನವಿ ಮಾಡಿದ್ರು. ರೈತರ ಹಿತದೃಷ್ಟಿಯಿಂದ ಸಚಿವರಾದ ಸುಧಾಕರ್, ಕೈಗಾರಿಕಾ ಸಚಿವರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ 550 ಎಕರೆ ಕೃಷಿ ಭೂಮಿಯನ್ನ ಕೈಬಿಟ್ಟು ಆದೇಶಿಸಿದ್ದಾರೆ ಎಂದು ಹೇಳಿದ ಅವರು, ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಒಟ್ಟು 2823 ಎಕರೆ ಪ್ರದೇಶವನ್ನ ಕೈಗಾರಿಕಾ ಅಭಿವೃದ್ಧಿಗಾಗಿ ಗುರುತಿಸಲಾಗಿತ್ತು. ಈ ಪೈಕಿ 550 ಎಕರೆ ನೀರಾವರಿ ಪ್ರದೇಶವನ್ನ ಕೈಬಿಟ್ಟು ಉಳಿದ 2770 ಎಕರೆ ಭೂಮಿಯನ್ನ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ. ಕಳೆದ ಏಪ್ರಿಲ್ 29ರಂದು ನಡೆದ ಪ್ರತಿಭಟನೆಯಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣದವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ MC ಸುಧಾಕರ್ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ಸಂಘಟನೆಯು ತೀವ್ರವಾಗಿ ಖಂಡಿಸಿದೆ. ಮತ್ತು ಈ ಭಾಗದಲ್ಲಿರುವಂತಹ ಜನಪ್ರತಿನಿಧಿಗಳಿಗೆ ಸರ್ಕಾರ ಹೇಳ್ತಾ ಇದ್ದೀವಿ, ಇನ್ನು ಮುಂದಿನ ದಿನಗಳಲ್ಲಿ ರೈತರು ವಿದ್ಯಾವಂತರು ಒಂದಾಗಿದ್ರೆ ನಿಜವಾಗಲೂ ನಿಮ್ಮ ಕಾಲ ನಡೆಯುವುದಿಲ್ಲ, ನಿಮ್ಮ ಆಟ ನಡೆಯುವುದಿಲ್ಲ. ಕಥಾಖಂಡಿತವಾಗಿ ನಿಮಗೆ ಕೊನೆ ಅಂತ ಹೇಳ್ತಾ ಇದ್ದೇವೆ. ಅದನ್ನು ಕೈ ಬಿಟ್ಟು ನಿಮಗೆ ಯಾರು ರಿಯಲ್ ಎಸ್ಟೇಟ್ ಬಾಕಿ ಆಗಿದ್ರೆ ಇದು ಲೋಕಾಯುಕ್ತಕ್ಕೋ CBIಗೋ ನಡೆಸಬೇಕು. ನಿಜವಾಗಲೂ ಹೋರಾಟ ನಡೆಸ್ತಾರೆ ನಮ್ಮ ರೈತರಲ್ಲ ರಿಯಲ್ ಎಸ್ಟೇಟ್ ಮಾಫಿಕ್ ಯಾವಾಗೂ ಇದರೆಲ್ಲ ಜೊತೆ ಸೇರ್ಪಡೆ ಮಾಡ್ತಾ ಇದೆ. ನಾವು CBIಗೆ ಒಪ್ಪಿಸಬೇಕು, CBIಗೆ ಒಪ್ಪಿಸಬೇಕು. ನಿಜವಾದಂತ ರೈತರು ಯಾವ್ದಾದ್ರು ನಿಜವಾದಂತ ರೈತರಿದ್ರೆ ನಾವು ನ್ಯಾಯವಾದಂತ ಸರ್ಕಾರದಲ್ಲಿ ಚರ್ಚೆ ಮಾಡೋಣ, ಜಿಲ್ಲಾಂತರ ಅಧಿಕಾರಿಗಳ ಚರ್ಚೆ ಮಾಡೋಣ, ಉಸ್ತುವಾರಿ ಮಂತ್ರಿ ಹತ್ರ ಚರ್ಚೆ ಮಾಡೋಣ, ಇಲ್ವಾ ಸರ್ಕಾರ ಮುಖ್ಯಮಂತ್ರಿ ಚರ್ಚೆ ಮಾಡೋಣ. ಕೂತ್ಕೊಂಡು ಸ್ವಾಮಿ 550 ಎಕರೆ ಈಗ ರೈತರು ಬಿಟ್ಕೊಂಡಿದ್ದಾರೆ, ಈಗ ಮಿಕ್ಕಿದ್ದು ರೈತರಿಗೆ ಯಾವ್ದು ಬಿಟ್ಕೊಡ್ಬೇಕು ಶಾಂತಿಯುತವಾಗಿ ಚರ್ಚೆ ಮಾಡೋಣ ಬನ್ನಿ. ಇಲ್ವಾ ಕಂಪನಿ ಮಾಡಕ್ಕೆ ಬಿಡ್ರಿ. ಕಂಪನಿ ಆದ್ರೆ ಇಷ್ಟೊತ್ತು ಈ ಭಾಗದಲ್ಲಿ ಇವರು ಎರಡನೇ ಬೆಂಗಳೂರು ಆಗುತ್ತೆ ಇವತ್ತು ನಮ್ಮ ಚಿಂತಾಮಣಿ ಭಾಗದಲ್ಲಿ ಆಗ್ಬೋದು, 2 ಜಿಲ್ಲೆ ಆಗ್ಬೋದು. ಆದ್ರೆ ಕಂಪನಿ ಆದ್ರೆ ಇದು 2 ಕೋಟಿ ಅಂತ ಘೋಷಣೆ ಮಾಡ್ತಾ ಇದ್ರು ಸರ್ಕಾರ. 1 ಎಕರೆಗೆ 2 ಕೋಟಿ ಅಂತ. SC ST ಜನಾದ್ರು ಇವತ್ತು 5 ಲಕ್ಷ ಕೊಡಲ್ಲ 1 ಎಕರೆಗೆ. ಆ ರೈತರು SC ST ಜನ ಬದುಕಬಾರ್ದ ಇವ್ರಿಗೆ? ಇವ್ರು ಜನಪ್ರತಿನಿಧಿ ರೈತರು ಬದುಕಬೇಕು, ಜಲಸಂಗ್ರಹ ಬರಬೇಕು, ಎಲ್ಲ ಕಾರ್ಮಿಕರು ಬದುಕಬೇಕು ಅಂತ ಪೇಪರ್ಗಳಲ್ಲಿ ಹೇಳ್ತೀರಲ್ಲ ಸ್ವಾಮಿ ನೀವು. ಪೇಪರ್ಗಳಲ್ಲಿ ಹೇಳ್ತೀರಾ, ಇವಾಗ ಎಲ್ಲಿ ನೀವು ಹೇಳ್ತೀರಾ? ನಿಜವಾದ ಒಂದು ಬದುಕುವ ಕಟ್ಟಕ್ಕೆ ಬರ್ತೀರಾ ನೀವು? ಬನ್ರಿ ನಮ್ಮ ಜೊತೆಗೆ ಬನ್ರಿ. ನಿಜವಾಗ ಒಂದು ಬದುಕು ರೈತರು ಬದುಕಬೇಕು, ನಿಜವಾದ ಬಡವರು ಬದುಕಬೇಕು ಅಂತೀರಾ ನೀವು? ಬನ್ನಿ ಜೊತೆಗೆ ಬನ್ನ ಚರ್ಚೆ ಮಾಡೋಣ. ಯಾವ್ದು ರೈತರು ಇದ್ರು ಆ ಜಮೀನು ಬಿಟ್ಕೊಡಕ್ ಸರ್ಕಾರ ಮುಂದೆ ಇರ್ತದೆ, ಚರ್ಚೆ ಮಾಡೋಣ ನ್ಯಾಯಬದ್ಧವಾಗಿ. ಅದನ್ನು ಬಿಟ್ಬಿಟ್ಟು ಈ ಭಾಗದ ಅಭಿವೃದ್ಧಿ ಆಗಬಾರ್ದು, ಯಾವ ಜನರು ಬದುಕಬಾರ್ದು. ಇವಾಗ ಕಂಪನಿ ಆಯ್ತು, ಇಲ್ಲಿ ನಮ್ಮ ಭಾಗದಲ್ಲಿ ಕಂಪನಿ ಆಗಿದೆ, ಯಾವುದೇ ಪಕ್ಷ ಆಗ್ಬೋದು. ಅಭಿವೃದ್ಧಿ ಆಗಿರುವಂತ ಜನರನ್ನ ಸಂಧಿಸ್ಬೇಕು, ಅಭಿವೃದ್ಧಿಯನ್ನು ತರಬೇಕು. ಅದು
ಅದನ್ನು ಬಿಟ್ಟುಬಿಟ್ಟು ಬೇರೆ ರೀತಿಯಲ್ಲಿ ಕಿರಿಕಿರಿ ಕೊಡೋದು ಅದೆಲ್ಲ ಬಿಟ್ಬಿಟ್ಟು ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತೀವಿ. ಏನೋ ಜಿಲ್ಲಾಧಿಕಾರಿ ಇನ್ನೂ ಒಂದು ಮಾತು, ಪೊಲೀಸ್ ಅವ್ರಿಗೆ ಗೋಣ ಅಧಿಕಾರ ಅಂತ ಅವ್ರೇನೋ ರೈತರ ಜಮೀನು ಕಿತ್ಕೊಂಡು ಬಂದ್ರ, ಅವ್ರು ರೀಚ್ ಮಾಡ್ಕೊಂಡು ಬಂದ್ರು, ಎಸ್ ಪಿ ಅವರು ಬಂದ್ರು, ಜಿಲ್ಲಾಧಿಕಾರಿಗಳೇ ಅವರು ಜಮೀನು ಕಿತ್ಕೊಂಡು ಬಂದ್ರ. ಶಾಂತಿಯುತವಾಗಿ ಹೋರಾಟ ಮಾಡೋಣ, ಚರ್ಚೆ ಮಾಡೋಣ, ಅದು ಕೂತ್ಕೊಂಡು ಮಾಡೋಣ. ಅದಕ್ಕಾದ್ರೆ ಯಾರಾಟ ಬರ್ತಾರೆ? ವಿಫಲವಾಗಿದ್ದಂತ ಕೋರ್ಟ್ ಇದೆ, ನ್ಯಾಯಬದ್ಧವಾಗಿದೆ, ಅವಾಗ ಮಾಡೋಣ. ಎಲ್ಲರೂ ನಾವು ಬರ್ತೀವಿ. ತೊಂದರೆ ಆಗಿದ್ದ ಸಂದರ್ಭ ಭೂ ಮಾಫಿಯಾದವರು ಮತ್ತು ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಶಾಂತಿಯುತ ವಾತಾವರಣವನ್ನ ಕೆಡಿಸುತ್ತಿದ್ದು, ಅಂತವರ ವಿರುದ್ಧ ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ ಅವರು, ಸರ್ಕಾರಕ್ಕೆ ಜಮೀನು ನೀಡುವ ರೈತರಿಗೆ ಸೂಕ್ತ ಮಾರುಕಟ್ಟೆ ದರದ ಭೂ ಪರಿಹಾರ, ಕುಟುಂಬದ ಒಬ್ಬರಿಗೆ ಖಾಯಂ ಉದ್ಯೋಗ ಹಾಗೂ ಜಮೀನು ನೀಡಲು ಇಚ್ಛಿಸಿದ ರೈತರಿಗೆ ಬದಲಿ ಜಮೀನು ನೀಡಬೇಕೆಂದು ರೈತ ಸಂಘ ಒತ್ತಾಯಿಸಿದೆ ಎಂದು ಹೇಳಿದರು. ಅದನ್ನ 550 ಎಕರೆನ ಕೃಷಿ ಭೂಮಿಯನ್ನ ನಾವು ಬೇಡಿಕೆ ಇಟ್ಟಿದ್ದಕ್ಕೆ ಮಾನ್ಯ ಸಚಿವರು, ಮಾನ್ಯ ಕೈಗಾರಿಕೆ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು ಇವರೆಲ್ಲ ಸೇರಿ 550 ಎಕರೆನ ಕೃಷಿ ಭೂಮಿಯನ್ನು ಬಿಟ್ಟಿರ್ತಾರೆ. ಆದರೆ ಸರ್ಕಾರಿದು 1790 ಎಕರೆ ಸರ್ಕಾರಿ ಜಮೀನಿದೆ. ಆ ಸರ್ಕಾರಿ ಜಮೀನಲ್ಲಿ ಕೈಗಾರಿಕೆಗಳು ಮಾಡಿ ಅಭಿವೃದ್ಧಿ ಆಗಲಿ ಅನ್ನೋ ಅಭಿವೃದ್ಧಿ ಮಾಡೋಕೆ ಹೊರಟಿರುವಾಗ ಅಲ್ಲಿರ್ತಕ್ಕಂಥ ಕೆಲವು ಭೂಮಾಫಿಯಾಗಳು ಸಚಿವರ ಮೇಲೆ ಮಾಧ್ಯಮ ಇದರಲ್ಲಿ ಅವಹೇಳನಕಾರಿ ಮಾತುಗಳಾಡೋದು, ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು. ಅವರೇ ಹೇಳ್ತಾರೆ ನಾವು ಕೈಗಾರಿಕೆ ಕೊಡಲ್ಲ ಅಂತ ಹೇಳ್ತಾರೆ, ಆಮೇಲೆ ಹೇಳ್ತಾರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಇದು ಮಾಡಿ ಅಂತಾರೆ. ಮೊನ್ನೆ 29ನೇ ತಾರೀಕು ತ್ರೈಮಾಸಿಕ ಸಭೆ ಇದ್ದಾಗ ಮಾನ್ಯ ಸಚಿವರು ಹಾಗೂ ಅಲ್ಲಿ ಬರ್ತಕ್ಕಂಥ ಶಾಸಕರನ್ನ ಗೆರಾವಾಗ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಏನು ಅವರೇ ಎಲ್ಲ ಭೂಮಾಫಿಯಾಗಳು ಒದ್ದಾಡಿಕೊಂಡು ಸುಮ್ಮನೆ ನಮ್ಮ ಸಚಿವರ ಮೇಲೆ ಗೂಬೆ ಕುಡಿಸೋಂಥ ಕೆಲಸ ಮಾಧ್ಯಮದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಚಿಂತಾಮಣಿ ರೈತ ಸಂಘ ಅದನ್ನು ಖಂಡಿಸ್ತಾ ಇದೆ. ಅಂಥವ್ರ ಮೇಲೆ ಒಂದು ಸುಮೋಟೋ ಕೇಸ್ ಮಾಡಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಎ ಪ್ರತೀಶ್, ಜಿಲ್ಲಾ ಸಂಚಾಲಕರಾದ ಹುಸೇನ್ ಸಾಬಿ, ರಾಜ್ಯ ಉಪಾಧ್ಯಕ್ಷರಾದ ಬಿಕೆ ಮುನಿಕೆಂಪಣ್ಣ, ರಾಜ್ಯ ವಲಯ ಅಧ್ಯಕ್ಷರಾದ ರಘುನಾಥ್ ರೆಡ್ಡಿ, ವೆಂಕಟೇಶಪ್ಪ, ನಾರಾಯಣಮೂರ್ತಿ, ಅಂಜನಪ್ಪ, ರಮೇಶ್, ನರಸಿಂಹಮೂರ್ತಿ, ಶ್ರೀರಾಮರೆಡ್ಡಿ, ನಾಗರಾಜ್, ರಾಮ್ ಚಂದ್ರರೆಡ್ಡಿ, ನಾರಾಯಣಸ್ವಾಮಿ, ಎಂವಿ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಶ್ರೀನಿವಾಸಪುರ ಪಟ್ಟಣದಲ್ಲಿ ರಾಜ್ಯ ಕಾಲುವೆಗಳು ಒತ್ತುವರಿ, ಕಸದ ರಾಶಿ ಮತ್ತು ಕುಡುಕರಿಗೆ ಉತ್ತಮ ಸ್ಥಳವಾಗಿದೆ. ಹೌದು, ಶ್ರೀನಿವಾಸಪುರ ಪಟ್ಟಣದಲ್ಲಿ ರಾಜ್ಯ ಕಾಲುವೆಗಳ ನಿರ್ಮಾಣ ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹರಿಯುವಂತೆ ಈ ಹಿಂದೆ ಇತ್ತು. ಆದರೆ ಇದೀಗ ಭೂಮಿಯ ಬೆಲೆ ಜಾಸ್ತಿ ಆಗ್ತಿದ್ದಂತೆ ಕಾಲುವೆಗಳ ಇಕ್ಕಲೆಗಳಲ್ಲಿ ಜನರು ಸ್ವಲ್ಪ ಒತ್ತುವರಿ ಮಾಡಿಕೊಂಡು ನೀರು ಹರಿಯದಂತೆ ಸಮತಟ್ಟು ಮಾಡಿಕೊಂಡಿದ್ದು, ಕೆರೆಗಳಿಗೆ ನೀರು ಹರಿಯದೆ ಕೆರೆಗಳು ಇಂಗಿವೆ. ಕುಡಿಯುವ ನೀರಿನ ಅಭಾವ ಹೆಚ್ಚಾಗಿದೆ. ರಾಜ್ಯ ಕಾಲುವೆಗಳು ಪರಿಶೀಲನೆ ಮಾಡಿದರೆ ಸತ್ಯಾಂಶ ಹೊರಬೀಳಲಿದೆ. ಪೂರ್ವಿಕರು ಕೆರೆ, ಕುಂಟೆ, ಬಾವಿಗಳ ನಿರ್ಮಾಣ ಮುಂದಿನ ಪೀಳಿಗೆಗೆ ಅನುಕೂಲವಾಗುವಂತೆ ದೂರದೃಷ್ಟಿ ಇಟ್ಟುಕೊಂಡು ಮಾಡಿದ್ದಾರೆ. ಆದರೆ ಶ್ರೀನಿವಾಸಪುರ ಪಟ್ಟಣದ ಕೋಳೂರು ಗ್ರಾಮದ ಕೆರೆ ಕೋಡಿ ಹೋದರೆ ಕನಕ ಮಂದಿರ ಹಾಗೂ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಇಕ್ಕೆಲೆಗಳಲ್ಲಿನ ಕಾಲುವೆಗಳು ಒತ್ತುವರಿ ಮಾಡಿಕೊಂಡಿದ್ದಾರೆ. ಆದರೆ ಅಧಿಕಾರಿಗಳು ಇದರ ಬಗ್ಗೆ ಗಮನಿಸದೆ ಅವರ ನಿರ್ಲಕ್ಷ್ಯವೇ ಮುಂದಿನ ದಿನಗಳಲ್ಲಿ ಉಂಟಾಗುವ ತೊಂದರೆಗಳಿಗೆ ಕಾರಣ. ಪುರಸಭೆ, ಸಣ್ಣ ನೀರಾವರಿ ಇಲಾಖೆ ಹಾಗೂ ತಾಲೂಕಾ ತಹಸೀಲ್ದಾರ್ ಹಾಗೂ ದಂಡ ಅಧಿಕಾರಿಗಳು ಇದಕ್ಕೆ ಕಾರಣರಾದ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸಿ ತೆರವು ಕಾರ್ಯಾಚರಣೆ ಕೂಡಲೇ ಮಾಡುವಂತೆ ಸಾರ್ವಜನಿಕರ ಆಗ್ರಹವಾಗಿದೆ.
ಕರ್ನಾಟಕದಲ್ಲಿ ಪ್ರಾದೇಶಿಕ ಭಾಷೆಗಳಲ್ಲದೆ ಹೊರ ರಾಜ್ಯದವರು ಇದ್ದಾರೆ. ಅವರನ್ನ ನಮ್ಮವರೆಂದು ಭಾವಿಸಿ ಒಪ್ಪಿಕೊಳ್ಳುವ ವಿಶಾಲ ಮನಸ್ಸು ಕನ್ನಡಿಗರಲ್ಲಿದೆ. ಆದರೆ ಈ ವೈಶಾಲ್ಯದ ಮಧ್ಯೆ ನಮ್ಮ ಭಾಷೆಯನ್ನ ಯಾವುದೇ ಕಾರಣಕ್ಕೂ ಮರೆಯಬಾರದೆಂದು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಕೃಷ್ಣಕುಮಾರಿ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ನ್ಯೂ ವಿಷನ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಗುಡಿಬಂಡೆ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಎಲ್ಲ ಭಾಷೆಗಳನ್ನ ಕಲಿಯುವುದರಲ್ಲಿ ಯಾವುದೇ ತಪ್ಪಿಲ್ಲ, ಆದರೆ ಮಾತೃಭಾಷೆಯನ್ನ ಮರೆಯಬಾರದು. ಕನ್ನಡ ಮಾತನಾಡುವುದರಲ್ಲಿರುವ ಆಪ್ತತೆ ಇನ್ನೊಂದರಲ್ಲಿ ಇಲ್ಲ. ಹೀಗಾಗಿ ಮಮ್ಮಿ ಡ್ಯಾಡಿ ಸಂಸ್ಕೃತಿಯನ್ನ ಬಿಟ್ಟು ಅಪ್ಪ ಅಮ್ಮ ಎಂದು ಕರೆಯುವುದಕ್ಕೆ ಒತ್ತು ನೀಡುವಂತೆ ಸಲಹೆ ನೀಡಿದರು. ನಮ್ಮಲ್ಲಿ ಅದೇನೋ ಒಂಥರ ಆಗ್ಬಿಟ್ಟಿದೆ. ಶಿಕ್ಷಣ ಅಂತಂದಾಗ ಸರ್ಕಾರಿ ಸಂಸ್ಥೆಗಳು ಅಂದ್ರೆ ನಮ್ಮ ಮಗ ನಮ್ಮನ್ನು ಹಾಳಾಗ್ತಾರೆ. ಸರ್ಕಾರಿ ಸಂಸ್ಥೆಗಳು ಪಾಠಗಳು ಮಾಡಲ್ಲ, ಸರ್ಕಾರಿ ಸಂಸ್ಥೆಗಳು ಮೇಷ್ಟ್ಗಳಿರಲ್ಲ, ಸರ್ಕಾರಿ ಸಂಸ್ಥೆಗಳು ಮೇಲ್ಛಾವಣಿ ಕೆಳಗೆ ಬಿದ್ದೋಗುತ್ತೆ, ಕೆಳಗಡೆ ನೆಲ ಡಂಕಾಗಿರುತ್ತೆ, ಡೆಸ್ಕ್ ಉಳಿದೋಗಿರುತ್ತೆ, ಚಾಕ್ಪೀಸ್ ಇರಲ್ಲ. ಎಷ್ಟು ಇಂಥ ವಾತಾವರಣದಲ್ಲಿ ಏನಾಗ್ತಾ ಇದೆ ಅಂತಂದರೆ ಸರ್ಕಾರಿ ಸಂಸ್ಥೆಗಳು, ಸರ್ಕಾರಿ ಆಸ್ಪತ್ರೆ ಎರಡೂ ಕೂಡ ಅವನತಿಗೆ ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ನಾವು ಬೆಳೆಸದೇ ಇದ್ರೆ ಸರ್ಕಾರಿ ಸಂಸ್ಥೆಗಳನ್ನು ಯಾರು ಇಲ್ಲ. ಭಾಳ ಒಳ್ಳೆಯ ಮಾತಿದೆ, ಮಾಡೋದಕ್ಕೆ ಸರ್ಕಾರಿ ಉದ್ಯೋಗ ಬೇಕು, ಆದರೆ ಮಕ್ಕಳು ಮಾತ್ರ ಸರ್ಕಾರಿ ಸ್ಕೂಲ್ ಬೇಡ. ಇದು ನಮ್ಮ ಧ್ಯೇಯಗಳು. ಇಂಥದ್ರಲ್ಲಿ ಆ ಸರ್ಕಾರಿ ಸಂಸ್ಥೆಯನ್ನು, ಯಾಕಂತಂದ್ರೆ ಇಲ್ಲಿರುವಂಥ ಎಲ್ಲ ಹಿರಿಯರು ಆ ಡಿಗ್ರಿ ಕಾಲೇಜ್ ಉಳಿಬೇಕು ಅಂತೇಳಿ ಹೋರಾಟಗಳನ್ನು ಮಾಡಿದ್ದಾರೆ, ಸ್ಟ್ರೈಕ್ಗಳು ಮಾಡಿದ್ದಾರೆ, ಗುಡಿಬಂಡೆ ಬಂದ್ ಮಾಡಿದ್ದಾರೆ. ಅವರೆಲ್ಲ ಸೇರ್ಕೊಂಡು ಯಾಕೆ ಗುಡಿಬಂಡೆ ಸರ್ಕಾರಿ ಪ್ರಥಮ ಕಾಲೇಜ್ ಕ್ಲೋಸ್ ಆಗ್ತಾ ಇರಬೇಕಾದ್ರೆ ಅದು ಉಳಿಸ್ಕೋಬೇಕು ಅಂತೇಳಿ ನಾನು ಈ ಕ್ಷೇತ್ರದವನೇ ಆಗಿರೋದ್ರಿಂದ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ 112 ವರ್ಷಗಳ ಸಂಭ್ರಮ. ಕನ್ನಡ ನಾಡು ನುಡಿ ಸಂಸ್ಕೃತಿ ರಕ್ಷಣೆಗಾಗಿ 1915ರಲ್ಲಿ ಆಗಿನ ಮೈಸೂರು ಸಂಸ್ಥಾನದ ಅರಸ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸರ್ ಎಂ ವಿಶ್ವೇಶ್ವರಯ್ಯ ಅವರು ವಿಶೇಷ ಕಾಳಜಿ ವಹಿಸಿ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿ ಪರಿಷತ್ ಸಂಸ್ಥಾಪನೆಗೊಳ್ಳಲು ಪ್ರಮುಖ ಕಾರಣರಾಗಿದ್ದರು. ಆಗಿನಿಂದ ಇಂದಿನವರೆಗೂ ಅನೇಕ ಮಹನೀಯರು ಕನ್ನಡ ಕಟ್ಟುವ ಕಾರ್ಯದಲ್ಲಿ ತೊಡಗಿ ಕನ್ನಡ ನಾಡು ನುಡಿ ಬೆಳವಣಿಗೆಗೆ ನೆರವಾಗಿದ್ದಾರೆ ಎಂದರು. ಮೈಸೂರು ಮಹಾರಾಜರ ಆಶಯದಂತೆ ವಿಶ್ವೇಶ್ವರಯ್ಯನವರು ಈ ಒಂದು ಕೊಡುಗೆಯನ್ನು ಕೊಟ್ಟಾಗಿನಿಂದ ಈ ಪ್ರಾರಂಭ ಆದಾಗಿನಿಂದ ಕರ್ಕೊಂಡು ಬಂದಿರ್ತಕ್ಕಂಥ ಬೆಂಬಲವಾಗಿ ಬೆಳೆದಿರ್ತಕ್ಕಂಥ ಸಂಸ್ಥೆ ಮುಖ್ಯ ಹೊತ್ತು ವ್ಯಕ್ತಿಗಳು ಯಾರು ಮುಖ್ಯ ಅಲ್ಲ. ಹಾಗಾಗಿ ಗುಡಿಬಂಡೆ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಇತಿಹಾಸ ಇದೆ. ಈ ತಾಲೂಕಿನಲ್ಲಿ ಮೊದಲು ಕೇವಲ 18 ಜನ ಸದಸ್ಯರು, ಸುಮಾರು 20 ವರ್ಷಗಳ ಕಾರಣ ಮುಂದೆ ಅಧ್ಯಕ್ಷರು ಕೂಡ ಆಗಿದ್ದು. ಅಧ್ಯಕ್ಷ ತಗೊಳ್ಳಿಕೊಂಡು ಕೂಡ ಯಾರು ತೆಗೆದುಕೊಳ್ತಾ ಇರಲಿಲ್ಲ. 18 ಜನ ಸದಸ್ಯರು ಇರ್ತಕ್ಕಂಥ ಈ 18 ಜನ ಸದಸ್ಯರು ಯಾವಾಗಾದ್ರೂ ವೋಟ್ ಮಾಡಬೇಕಾದ್ರೆ ಕೋಲಾರಕ್ಕೆ ಹೋಗಿ ವೋಟ್ ಮಾಡಬೇಕು ಅಂತಕ್ಕಂಥದ್ದು ದೊಡ್ಡ ಕಾರ್ಯಕ್ರಮ ಅಂತಂದ್ರೆ, ಆದರೆ ಅವ್ರ ಕೊಡುಗೆಯನ್ನು ಅವರು ಅಪಾರವಾಗಿ ಶೆಟ್ಟಪ್ಪನವರು ದೇವಿ ಶೆಟ್ಟಪ್ಪ ಮಾಸ್ತರು ಅವರು ಜಿಲ್ಲಾ ಅಧ್ಯಕ್ಷರು ಕೂಡ, ಪೂರ್ಣಿಮಾ ಅವರು ಕೂಡ ಗುಡಿಬಂಡೆ ಪೂರ್ಣಿಮಾ ಅವರು ಕೂಡ ಜಿಲ್ಲಾ ಅಧ್ಯಕ್ಷರು. ಸಾಹಿತ್ಯ ಕ್ಷೇತ್ರಕ್ಕೆ ಗುಡಿಬಂಡೆ ಕೊಡುಗೆ ಅಪಾರವಾಗಿತ್ತು. ರಾಮಾಚಾರ ಬರೆಯಾಗಿದ್ದು ರೆಡ್ಡಿ ಅವರಾಗಿದ್ದು ಇಂತಹ ಅನೇಕವಾಗಿರ್ತಕ್ಕಂಥ ಪ್ರತಿಭೆಗಳನ್ನು ನೋಡಿರ್ತಕ್ಕಂಥವ್ರು ಚೆಂಡೂರು ಇರ್ತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಂತ ಶ್ರೇಷ್ಠ ದ್ವಿತೀಯ ಸ್ಥಾನ ಸನ್ನದಿ ಹಾಗೂ ತೃತೀಯ ಸ್ಥಾನ ಪಡೆದ ಪಲ್ಲವಿಯನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ನಾಗಮಣಿ, ಕನ್ನಡ ಸಾಹಿತ್ಯ ಪರಿಷತ್ತಿನ 7ನೇ ಸಮ್ಮೇಳನ ಅಧ್ಯಕ್ಷ ಬಿ ಅಮೀರ್ ಜಾನ್, ನ್ಯೂ ವಿಷನ್ ಶಾಲೆಯ ಮುಖ್ಯ ಶಿಕ್ಷಕಿ ಡಿಎಲ್ ಪರಿಮಳ, ಪತ್ರಕರ್ತರ ಸಂಘದ ಅಧ್ಯಕ್ಷ ಎಲ್ಎನ್ ಈಶ್ವರಪ್ಪ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಶ್ರೀನಿವಾಸ್ ಯಾದವ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾದ ವಿ ಶ್ರೀರಾಮಪ್ಪ, ಸಹ ಕಾರ್ಯದರ್ಶಿ ಗುಂಪು ಮರದ್ ಆನಂದ್, ಕಾರ್ಯಕಾರಿ ಸಮಿತಿಯ ಜೀವಿಕಾ ನಾರಾಯಣಸ್ವಾಮಿ, ಕಡೆಹಳ್ಳಿ ಕದಿರಪ್ಪ, ಆರ್ ರಾಜಪ್ಪ, ಜಿವಿ ಗಂಗಪ್ಪ, ರಾಮಾಂಜನೇಯ,
ಸೇರಿದಂತೆ ಇತರರು ಭಾಗವಹಿಸಿದ್ದರು. ಮಟ್ಟದಲ್ಲೂ ಕೂಡ ಕನ್ನಡ ಸಮ್ಮೇಳನ ನಡೆಸುವ ಮುಖಾಂತರ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವಾರು ಕನ್ನಡ ಕಾರ್ಯಕ್ರಮಗಳು ಗಡಿಭಾಗದಲ್ಲಿ ನಡೆಯತಕ್ಕಂಥ ಎಲ್ಲ ವಿಚಾರಗಳನ್ನು ಒಳಗೊಂಡಂತೆ ಕನ್ನಡವನ್ನು ಪ್ರತಿನಿತ್ಯವೂ ಕೂಡ ನಾವು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇಡೀ ಕನ್ನಡಿಗರ ಜವಾಬ್ದಾರಿಯಾಗಿದೆ ಅಂತ ಒಂದು ನಮಗೆ ಸಂದೇಶ ನೀಡ್ತಾ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಒಂದು ವಿಚಾರದಲ್ಲಿ ನಾವೆಲ್ಲರೂ ಕೂಡ ಈಗ ಕನ್ನಡ ಮನೆಗೆ ದುಡಿಬೇಕಾಗಿದೆ, ಕನ್ನಡ ಸೇವೆ ಮಾಡಬೇಕಾಗಿದೆ. ನಮ್ಮ ಕೈಲಾದರೆ 4 ಸಾಲನ್ನು ಬರೆದು ಕೂಡ ಕನ್ನಡದ ಪ್ರಬುದ್ಧತೆಯನ್ನು ಬೆಳೆಸೋಣ, ಇಲ್ಲಾಂದರೆ ಕನ್ನಡ ಪುಸ್ತಕಗಳನ್ನು ಓದೋಣ. ಇಲ್ಲ ಪಕ್ಕದ ಇಷ್ಟೊತ್ತು ಮೇಡಮ್ನವ್ರು ಮಾತಾಡಿದಂಗೆ ಪಕ್ಕದ ರಾಜ್ಯದವರು ಬೇರೆ ಭಾಷೆಗಳು ಬಂದಾಗ ಕನ್ನಡದಲ್ಲೇ ಮಾತಾಡೋಣ, ಅವ್ರಿಗೂ ಕನ್ನಡ ಕಲಿಸೋಣ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸಿ ಸಾರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಜಯಪುರ ಪಟ್ಟಣದ ದೇವನಹಳ್ಳಿ ಮುಖ್ಯ ರಸ್ತೆಯಲ್ಲಿರುವಂತಹ ಅಭಯ ಆಂಜನೇಯ ಸ್ವಾಮಿ ದೇವಾಲಯವು ಸರ್ಕಾರಿ ಗರಾಬಿನಲ್ಲಿ ಇಲ್ಲ, ಹಿಡುವಳಿ ಜಮೀನಿನಲ್ಲಿದೆ ಎಂದು ಭೂಮಾಪಕರು ಹಾಗೂ ತಹಸೀಲ್ದಾರರು ನಕ್ಷೆ ತಯಾರಿಸಿದ್ದಾರೆಂದು ದೇವಾಲಯ ನಿರ್ಮಾಣ ಮಾಡಿದ ಗಣಾಚಾರಿ ಪ್ರಕಾಶ್ ಅವರು ಹೇಳಿದರು. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭೂಮಾಪಕರು ತಯಾರಿಸಿ ಅನುಮೋದನೆ ಮಾಡಿಕೊಟ್ಟಿರುವ ನಕಾಶೆಯನ್ನು ಪ್ರದರ್ಶನ ಮಾಡಿದರು. ದೇವಾಲಯದ ವಿಚಾರವಾಗಿ ಹಲವಾರು ಮಂದಿ ವಿನಾಕಾರಣ ಗೊಂದಲ ಸೃಷ್ಟಿ ಮಾಡಿ ಈ ದೇವಾಲಯ ಸರ್ಕಾರಿ ಜಾಗದಲ್ಲಿದೆ, ಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಿದ್ದಾರೆಂದು ಸುಳ್ಳು ಸುದ್ದಿ ಹಬ್ಬಿಸಿದರು. ಇದು ಸರ್ಕಾರಿ ಖರಾಬ ಅಲ್ಲ, ಕಾಲುವೆಯೂ ಅಲ್ಲ, ನನ್ನ ಸಹೋದರನ ಜಮೀನು ಎಂದು ಹಲವಾರು ಬಾರಿ ಹೇಳಿದರೂ ಕೇಳದೆ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸುವ ಕೆಲಸ ಮಾಡಿದ್ರು. ತಹಸೀಲ್ದಾರರು ಮತ್ತು ಭೂಮಾಪಕರು ಸ್ಥಳಕ್ಕೆ ಬಂದು ಅಳತೆ ಮಾಡಿದ ನಂತರ ದೇವಾಲಯವಿರುವ ಜಾಗವು 166/5ರಲ್ಲಿ ಕೇಶವ ಎಂಬುವವರ ಹಿಡುವಳಿ ಜಮೀನಿನಲ್ಲಿದೆ ಎಂದು ನಕ್ಷೆ ತಯಾರಿಸಿ ಅನುಮೋದನೆ ಮಾಡಿಕೊಟ್ಟು ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ಸಾರ್ವಜನಿಕರು ಈ ವಿಚಾರವಾಗಿ ಗೊಂದಲಕ್ಕೀಡಾಗಬಾರದು ಎಂದರು. ಸೇರಿ ಕಿಡಿಗೇಡಿಗಳು ಸುಮ್ಮನೆ ದೇವಸ್ಥಾನ ಅವರು ವಶಕ್ಕೆ ಪಡ್ಕೊಳಕ್ಕೆ, ಅವ್ರು ಕಮರ್ಷಿಯಲ್ ಮಾಡ್ಕೊಳಕ್ಕೋಸ್ಕರವಾಗಿ ಇದನ್ನು ಊರಲ್ಲಿ ರಾದ್ದಾಂತ ಮಾಡಿ ಇದು ರಾಜಕಾಲುವೆಯಲ್ಲಿದೆ, ಇದು ಓಣಿಯಲ್ಲಿದೆ ಮತ್ತು ಇದು ಖರಾಬಲ್ಲಿದೆ ಅಂತ ಹೇಳಿದರು. ಅದ್ರ ಪ್ರಕಾರ ಎಲ್ಲ ಅಳತೆ ಮಾಡಿ ಈಗ ಇಳುವಳಿ ಜಾಗದಲ್ಲಿದೆ ಅಂತ ತಾಲೂಕು ದಂಡಾಧಿಕಾರಿಗಳು, ತಾಲೂಕು ಸರ್ವೆ ಅಧಿಕಾರಿಗಳು ನಮಗೆ ಅಳತೆ ಮಾಡಿ ಸ್ಕೆಚ್ ಕೊಟ್ಟಿದ್ದಾರೆ, ಇಳುವಳಿ ಜಾಗದಲ್ಲಿದೆ ಅಂತ. ಇದು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ವಿವಾದ ಆಗಿ ಮೊನ್ನೆ ಈ ಲೋಕನಾಥಾಚಾರ್ಯ ಅಂತಂದ್ಬಿಟ್ಟು ದೇವಸ್ಥಾನ ಇದು ನಾವೇ ಮಾಡ್ತಾ ಇರೋದು, ನಮ್ಮದೇ ದೇವಸ್ಥಾನ ನಾವೇ ಮಾಡಿರೋದು ಅಂತಂದ್ಬಿಟ್ಟು ವಿವಾದ ಆಗಿತ್ತು. ಈ ವಿವಾದದಲ್ಲಿ ನುಗ್ಗಲಾಟ ಆಗಿ ಆಮೇಲೆ ತಹಸೀಲ್ದಾರ್ ಕೋರ್ಟ್ಗೆ ಹೋದ್ಮೇಲೆ ತಹಸೀಲ್ದಾರ್ ಕೋರ್ಟಲ್ಲಿ ಇದು ಸರ್ವೆ ಮಾಡೋದಕ್ಕೆ ಅಪ್ಲೈ ಮಾಡಿದ್ರು. ಇದು ಖರಾಬ್ ಜಾಗದಲ್ಲಿದೆ ಅಂತ ಹೇಳಿದ್ದಕ್ಕೆ ಆಮೇಲೆ ಸರ್ವೆ ಮಾಡಿ ಇದು ಖರಾಬ್ ಜಾಗದಲ್ಲಿ ಇದೆಯಾ, ಇಲ್ಲ ರಾಜಕಾಲುವೆಯಲ್ಲಿ ಸಂಬಂಧಪಟ್ಟಿದೆಯಾ, ಇಳುವಳಿ ಜಾಗದಲ್ಲಿ ಸಂಬಂಧಪಟ್ಟಿದೆಯಾ, ಡಾಕ್ಯುಮೆಂಟು ಕೊಡಿ ಅಂತಂದ್ಬಿಟ್ಟು ನಮ್ಮ ತಹಸೀಲ್ದಾರ್ಗೆ ಮನವಿ ಮಾಡಿದ್ವಿ. ಆ ತಹಸೀಲ್ದಾರ್ ನಮ್ಮ ಮನವಿ ಪ್ರಕಾರ ಅವರು ತಾಲೂಕು ದಂಡಾಧಿಕಾರಿ, DT, RI, VA, ಆಮೇಲೆ ಸರ್ವೆ ಶಿವಣ್ಣ, ತಾಲೂಕು ಸರ್ವೆ ಶಿವಣ್ಣ ಅವರು ಮತ್ತು ಎಲ್ಲರೂ ಸರ್ವೆ ಮಾಡಿ ಇದನ್ನು ಇದು ರಾಜಕಾಲುವೆಗೆ ಸಂಬಂಧಪಡಲ್ಲ ಮತ್ತು ಇದು ಯಾವುದು ಖರಾಬ್ ಜಾಗದಲ್ಲಿಲ್ಲ, ಇಳುವಳಿ ಜಾಗದಲ್ಲಿ ಸರ್ವೆ ನಂಬರ್ 166/5ರಲ್ಲಿ ಇಳುವಳಿ ಜಾಗದಲ್ಲಿ ಕೇಶವ ಅನ್ನೋರಿಗೆ ಸಂಬಂಧಪಡುತ್ತೆ. ಈ ದೇವಸ್ಥಾನ ಯಾವುದೇ ಕಾರಣಕ್ಕೂ ರಾಜಕಾಲುವೆಗೆ ಮತ್ತು ಖರಾಬ್ ಜಾಗದಲ್ಲಿ ಇಲ್ಲ ಅಂತಂದ್ಬಿಟ್ಟು ದಲ್ಲಿ ಅಳತೆ ಮಾಡಿ ಗ್ರಾಮಸ್ಥರು ಎಲ್ಲ ಮುಂದೆ ಅಳತೆ ಮಾಡಿ ತಹಸೀಲ್ದಾರರು ನಮಗೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಆ ಸ್ಟೇಟ್ಮೆಂಟ್ ಪ್ರಕಾರ ಈಗ ಈ ಸರ್ವೆ ಸ್ಕೆಚ್ ಕೊಟ್ಟಿದ್ದಾರೆ. ಈ ಸರ್ವೆ ಸ್ಕೆಚ್ ಪ್ರಕಾರ ನಮ್ಮ ತಮ್ಮವರು ಕೇಶವ ಅನ್ನೋರು ಜಾಗದಲ್ಲಿ ಈ ದೇವಸ್ಥಾನ ಇದೆ. ಕಾಂಗ್ರೆಸ್ ಪಕ್ಷವು ಮಹಿಳಾ ಮೀಸಲಾತಿಯ ವಿರುದ್ಧ ಇಲ್ಲ, ನಾರಿ ಶಕ್ತಿ ವಂದನಾ ಬಿಲ್ ಮಹಿಳಾ ಮೀಸಲಾತಿ ಮಸೂದೆಯನ್ನ ಶೀಘ್ರವಾಗಿ ಜಾರಿಗೊಳಿಸಿ ಎಂದು ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಆಗ್ರಹಿಸಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು,
ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರಿಗೆ ರಾಜಕೀಯದಲ್ಲಿ ಶೇಕಡಾ 33ರಷ್ಟು ಮೀಸಲಾತಿ ಕಲ್ಪಿಸುವ ಮಸೂದೆಯನ್ನ ಜಾರಿ ಮಾಡುವುದಾಗಿ ವಂಚಿಸುತ್ತಿದ್ದಾರೆ. ಪದೇ ಪದೇ ಮಹಿಳೆಯರಿಗೆ ಅವಮಾನ ಮಾಡುತ್ತಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷವು ಯಾವಾಗಲೂ ದೇಶದ ಪರ, ಮಹಿಳೆಯರ ಪರ ಇದೆ. ಇನ್ನು ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸುವ ಕಾಯ್ದೆಯು 2023ರಲ್ಲೇ ಸಂಸತ್ತಿನ ಉಭಯ ಸದನಗಳಲ್ಲಿ ಬಹುಮತದಿಂದ ಪಾಸ್ ಆಗಿದೆ. ಈಗ ಮತ್ತೆ ಅದನ್ನೇ ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆಯನ್ನ ಸೇರಿಸಿ ತಿದ್ದುಪಡಿ ಮಸೂದೆ ಜಾರಿಗೆ ಯತ್ನಿಸುತ್ತಿದ್ದಾರೆ. 2023ರಲ್ಲಿ ಅಂಗೀಕಾರವಾದ ಮಸೂದೆಯನ್ನೇ ತಕ್ಷಣ ಜಾರಿಗೆ ತರುವ ಮೂಲಕ ದೇಶದ ನಾಡಿನ ಮಹಿಳೆಯರಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದರು. ಇನ್ನು ಕಾಂಗ್ರೆಸ್ ಪಕ್ಷವು ಯಾವತ್ತೂ ಮಹಿಳಾ ಮೀಸಲಾತಿ ವಿರೋಧಿಯಲ್ಲ. ಮಸೂದೆ ಜೊತೆಗೆ ಕ್ಷೇತ್ರಗಳ ಪುನರ್ ವಿಂಗಡಣೆಯನ್ನ ಸೇರಿಸಿದ್ದರಿಂದ ಅದಕ್ಕೆ ಸೋಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಮಹಿಳೆಯರ ಮೇಲೆ ನಿಜವಾದ ಕಾಳಜಿ ಇದ್ದರೆ ಇಂದೇ ಈಗಲೇ ಪ್ರತ್ಯೇಕವಾಗಿ ಜಾರಿಗೊಳಿಸಲಿ ಎಂದರು. ಅಧಿಕೃತವಾಗಿ ಮಹಿಳೆಯರ ಜಾಗೃತಿ ಕಾರ್ಯಕ್ರಮ ಅನ್ನುವಂಥದ್ದನ್ನ ವ್ಯವಸ್ಥಿತವಾಗಿ ವಿಚಾರವಂತಿಕೆಯಿಂದ ಮಾಡುವಂತ ಪ್ರಯತ್ನ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾಡೇ ಮಾಡಿದೆ. ಯಾವ ರೀತಿ ಅದರ ಬಗ್ಗೆ ನಾವು ಕ್ರಮ ತಗೊಳ್ಬೇಕನ್ನುವಂಥ ವಿಚಾರದಲ್ಲಿ ಅದಕ್ಕೆ ಆದ ವೇದಿಕೆ, ಅದಕ್ಕೆ ಆದಂಥ ಇದರಲ್ಲಿ ಸಭೆಯಲ್ಲಿ ಚರ್ಚೆ ಆಗಿದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಮಾಹಿತಿ ಇರಬೇಕು, ಹೆಣ್ಮಕ್ಳಲ್ಲಿ ಸಂಘಟನೆಯಲ್ಲಿ ಒಂದು ಪ್ರಚಾರದ ಕೊರತೆ ಆಗಬಾರ್ದು ಅನ್ನುವಂಥದ್ದನ್ನು ಜಿಲ್ಲಾ ಹಂತದಲ್ಲಿ ಕೂಡ 1 ತಿಂಗಳ ಒಳಗಡೆನೇ ಅದರ ಬಗ್ಗೆ ವಿಚಾರ ವೇದಿಕೆ ಅಂತ ಮಾಡಬೇಕು ಅನ್ನುವಂಥದ್ದನ್ನು ಒಂದು ಆಲೋಚನೆ ಆಗಿತ್ತು. ನಮ್ಮಲ್ಲಿ ಒಂದು ವಾರ ತಡ ಆಗಿದೆ ಬೇರೆ ಬೇರೆ ಕಾರಣಗಳಿಂದ. ಅದನ್ನು ನಾವು ಒಪ್ಕೊಳ್ಳೋಣ. ಪಕ್ಷ ಆಲೋಚನೆಯೇ ನಿಧಾನ ಮಾಡಿದೆ ಅಂತ ಹೇಳೋದು ತಪ್ಪು. ವಿರೋಧಿಸಿ ಪಾರ್ಲಿಮೆಂಟಲ್ಲಿ, ಸಂಸತ್ನಲ್ಲಿ ನಮ್ಮ ಪಕ್ಷದ ಜೊತೆ ಎಷ್ಟು ವಿರೋಧ ಪಕ್ಷದಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಬಿಲ್ಲನ್ನು ವಿರೋಧಿಸಿ ಒಬ್ಬರು ಮಾಡಿದ್ರೆ ಒಂದೇ ಪಕ್ಷ ಮಾಡಿದ್ರೆ ಸ್ವಾರ್ಥ ಆಗುತ್ತೆ. ಬರೀ ಕಾಂಗ್ರೆಸ್ ಪಕ್ಷನೇ ಅದನ್ನು ವಿರೋಧಿಸಿದೆ ಅಂದರೆ ಸ್ವಾರ್ಥ ಆಗುತ್ತೆ. ಕಾಂಗ್ರೆಸ್ ಪಕ್ಷ ಎಲ್ಲ ವಿರೋಧ ಪಕ್ಷ, ಬೇರೆ ಎಷ್ಟು ಪಕ್ಷಗಳಿದ್ದಾರೆ ಎಲ್ಲರೂ ವಿರೋಧ ಮಾಡಿದ್ದಾರೆ. ಯಾಕೆ ಪಾಸ್ ಆಗಲಿಲ್ಲ ಸಂಸತ್ತಲ್ಲಿ ಅಂತ ನಾವು ಮೊದಲೇ ತಿಳ್ಕೊಳ್ಬೇಕು. ಕಾಂಗ್ರೆಸ್ ಪಕ್ಷ ಮೊದಲೇ ತಿಳ್ಕೊಂಡಿಲ್ಲ. ಏನೇ ಆಮೇಲೆ ನೀವು ಕಾಂಗ್ರೆಸ್ ಪಕ್ಷ ವಿಫಲ ಅಂತ ಹೇಳ್ತೀರಲ್ಲ, ನಾವು ಕೆಲವೊಂದು ಯೋಜನೆಗಳನ್ನು ಮಹಿಳೆಯರಿಗೆ ತಂದಿದ್ದೀವಿ. ನೀವು ಯಾರಾದರೂ ಪ್ರಶ್ನೆ ಮಾಡಿ ನೋಡೋಣ, ಮಹಿಳೆಯರಿಗೆ ಅದು ಗೌರವವಾಗಿ ಬಿಡ್ತಾ ಇದೆಯಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಕಾಂಗ್ರೆಸ್ ಪಕ್ಷ ವಿಫಲ ಹೌದಾ? ಕಾಂಗ್ರೆಸ್ ಪಕ್ಷ ವಿಫಲ ಆಗಿದ್ರೆ ನಾವು ಹೆಣ್ಮಕ್ಕಳಿಗೆ ಏನೇನು ಸಂಕಲ್ಪ ಮಾಡಿದ್ದೀವಿ, ಕೆಲವೊಂದು ಕಲ್ಯಾಣ ಕಾರ್ಯಕ್ರಮಗಳನ್ನ ಅವರಿಗೆ ವ್ಯವಸ್ಥಿತವಾಗಿ, ನ್ಯಾಯಯುತವಾಗಿ, ಯಾವುದೇ ಲೋಪದೋಷ ಇದೆ 1 ಕೋಟಿ ಜನಸಂಖ್ಯೆ ಹೆಣ್ಮಕ್ಕಳಿಗೆ ನಾವು ಪಾರದರ್ಶಕವಾಗಿ ಹೆಣ್ಣು ಮುಟ್ಟಿಸ್ತೀವಿ. ನಮ್ಮ ಸಂಕಲ್ಪ ಅದು. ನಮ್ಮ ಕಾರ್ಯಕ್ರಮದ, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಕೊಡ್ತಾ ಇರುವಂಥ ಸ್ಥಾನಮಾನ, ಗೌರವ ಅದು. ಆ ಪರಿಕಲ್ಪನೆಯಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಹೆಣ್ಮಕ್ಕಳಿಗೆ ಗೌರವವನ್ನು ಕಾಪಾಡಿಕೊಂಡೇ ಬಂದಿದೆ. ಗೌರವವಾಗಿ ನಡ್ಕೊಳ್ಳೋವಂಥ ವಿಚಾರದಲ್ಲಿ ಎಲ್ಲೂ ಲೋಪದೋಷ ಮಾಡಿಲ್ಲ. BJP ಅವರು ಈ ರೀತಿಯ ರಿಸರ್ವೇಷನ್ ಬಿಲ್ನ ಪ್ರೆಸೆಂಟ್ ಮಾಡ್ತಾರೆ ಸಂಸತ್ತಲ್ಲಿ ಅಂತ ಯಾರಿಗೂ ಅದರ ಅರಿವಿರಲಿಲ್ಲ. ನಾವು ಕಾರ್ಯಕ್ರಮ ಮಾಡಿದ್ದೀವಿ. ಇಡೀ ರಾಜ್ಯದಲ್ಲಿ 1,25,00,000 ಮಹಿಳೆಯರಿಗೆ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ನಮ್ಮ ಕಾರ್ಯಕ್ರಮಗಳು ಮುಗ್ತಾ ಇದೆ. ಯಾವುದೇ ಒಂದು ಹೆಣ್ಮಗು ಹೇಳಿ, ಹೆಣ್ಮಕ್ಳು ಅದರಲ್ಲಿ ವಿಶೇಷವಾಗಿ ಸುಳ್ಳು ಹೇಳಲ್ಲ. ಪ್ರತಿ ಹಳ್ಳಿಗೂ ಟ್ರಾನ್ಸ್ಪರೆನ್ಸಿ, ನಮ್ಮ ಯೋಜನೆಗಳು ಮುಟ್ಲಿಕ್ಕೆ ಕಾರ್ಯಕ್ರಮಗಳಿಗೆ ಒಂದು ಸಿದ್ಧಾಂತ ಇಟ್ಕೊಂಡು ಮಾಡ್ತೀವಿ, ಪಬ್ಲಿಸಿಟಿಗೆ ಮಾಡಲ್ಲ. ನಮ್ಗೆಲ್ಲರಿಗೂ ಲೋಪದೋಷ ಇದ್ರೆ ನೀವೇ ಇದ್ದೀರ ಪದೇ ಪದೇ ಪ್ರಶ್ನೆ ಮಾಡ್ತೀವಿ. ಯಾಕೆ ಒಂದು ವಿಚಾರದಲ್ಲಿ ನಾವು ತಂದಿರೋ ಕಾರ್ಯಕ್ರಮದಲ್ಲಿ ನೀವು ಒಂದಿನ ಪ್ರಶ್ನೆ ಮಾಡಿದ್ರೆ 3 ವರ್ಷಗಳು ನಾವು ಮುಗಿಸಿದ್ದೀವಿ. ಆಲೋಚನೆ, ಕಾರ್ಯಕ್ರಮಕ್ಕಿಂತ ಹೆಣ್ಮಕ್ಕಳ ಬಗ್ಗೆ ಗೌರವ ಇರುವಂಥ ಆಲೋಚನೆ, ಇವೆಲ್ಲ ತುಂಬ ಮುಖ್ಯ ಆಗುತ್ತೆ. ನಾವು ಸದಾಕಾಲ ಹೆಣ್ಮಕ್ಕಳನ್ನ ಗೌರವಿಸ್ತಾ ಬಂದಿದ್ದೀವಿ. ಅವರ ಕಷ್ಟಗಳಿಗೆ ಸ್ಪಂದಿಸಬೇಕು ಅನ್ನುವಂಥ ಆಲೋಚನೆಯಲ್ಲಿ ನಮ್ಮ ಸರ್ಕಾರ ಭಾಳ ಗಟ್ಟಿಯಾಗಿರುವಂಥ ನಿಲುವನ್ನು ಇಟ್ಕೊಂಡಿದೆ. ಲೋಪದೋಷಗಳನ್ನ ಹೇಳುವಂಥದ್ದು, ಎತ್ತಿ ಹಿಡಿಯುವಂಥದ್ರಲ್ಲಿ ಸ್ವಲ್ಪ ತಡ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಅದನ್ನು ಒಪ್ಕೊಳ್ಳೋಣ.
ಚಿಂತಾಮಣಿ ನಗರದ ಅಭಿವೃದ್ಧಿಗೆ ನಾಗರಿಕರ ಸಹಕಾರ ಅಗತ್ಯವಾಗಿದ್ದು, ಸಾರ್ವಜನಿಕರು ಬಾಕಿ ಇರುವ ಆಸ್ತಿ ತೆರಿಗೆಯನ್ನ ಸಕಾಲದಲ್ಲಿ ಪಾವತಿಸುವ ಮೂಲಕ ನಗರಸಭೆಯೊಂದಿಗೆ ಕೈಜೋಡಿಸುವಂತೆ ಚಿಂತಾಮಣಿ ನಗರಸಭೆ ಪೌರಾಯುಕ್ತರಾದ ಜಿಎನ್ ಚಲಪತಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪ್ರತಿ ವರ್ಷದಂತೆ ಸರ್ಕಾರವು ಈ ಬಾರಿಯೂ ಆಸ್ತಿ ತೆರಿಗೆ ಪಾವತಿದಾರರಿಗೆ ಶೇಕಡಾ 5ರಷ್ಟು ರಿಯಾಯಿತಿಯನ್ನು ಘೋಷಿಸಿದೆ. ಈ ರಿಯಾಯಿತಿ ಸೌಲಭ್ಯವನ್ನು ಪಡೆಯಲು ಮೇ 31, 2026 ಕಾಲಾವಕಾಶ ನೀಡಲಾಗಿದೆ. ಸಾರ್ವಜನಿಕರು ಈ ಸದವಕಾಶವನ್ನು ಬಳಸಿಕೊಂಡು ರಿಯಾಯಿತಿ ದರದಲ್ಲಿ ತೆರಿಗೆ ಪಾವತಿಸಬಹುದಾಗಿದೆ ಎಂದು ಹೇಳಿದರು. ಇನ್ನು ತೆರಿಗೆಯನ್ನ ಸರಿಯಾಗಿ ನಿರ್ಧರಿಸದೆ ಕಡಿಮೆ ಪಾವತಿಸುತ್ತಿರುವ ಅಥವಾ ಉದ್ದೇಶಪೂರ್ವಕವಾಗಿ ತೆರಿಗೆ ಪಾವತಿಸದ ಸ್ವತ್ತುಗಳ ಮೇಲೆ ನಗರಸಭೆ ಕಣ್ಣಿಟ್ಟಿದೆ. ಅಂತಹ ಮಾಲೀಕರಿಗೆ ನಿಯಮಾನುಸಾರ ದುಪ್ಪಟ್ಟು ದಂಡ ವಿಧಿಸಲಾಗುವುದು. ನಗರದ ವಿವಿಧ ವಾರ್ಡ್ಗಳಲ್ಲಿರುವ ಖಾಲಿ ನಿವೇಶನಗಳಲ್ಲಿ ಕಸ ಸುರಿಯಲಾಗುತ್ತಿದ್ದು, ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ನಿವೇಶನ ಮಾಲೀಕರು ಕೂಡಲೇ ತಮ್ಮ ಜಾಗವನ್ನು ಸ್ವಚ್ಛಗೊಳಿಸಬೇಕು. ಇಲ್ಲದಿದ್ದರೆ ನಗರಸಭೆಯ ಸ್ವಚ್ಛಗೊಳಿಸಿ ಅದರ ವೆಚ್ಚವನ್ನು ತೆರಿಗೆಯಲ್ಲಿ ಸೇರಿಸಲಿದೆ. ರಸ್ತೆ ಬದಿಗಳಲ್ಲಿ ಕಟ್ಟಡ ತ್ಯಾಜ್ಯ ಸುರಿಯುವುದನ್ನು ನಿಷೇಧಿಸಲಾಗಿದೆ. ಇದಕ್ಕಾಗಿ ನಗರದ ಹೊರವಲಯದಲ್ಲಿ 2 ಎಕರೆ ಜಾಗವನ್ನು ಗುರುತಿಸಲಾಗಿದೆ ಎಂದು ವಿವರಿಸಿದರು. ಇದೇ ಸಂದರ್ಭದಲ್ಲಿ ಪೌರಾಯುಕ್ತರು ಪತ್ರಕರ್ತರಿಗೂ ಮನವಿ ಮಾಡಿದ್ದು, ಪತ್ರಕರ್ತರ ಭವನಕ್ಕೆ ಸಂಬಂಧಿಸಿದ ತೆರಿಗೆ ಬಾಕಿಯನ್ನು ಶೀಘ್ರವಾಗಿ ಪಾವತಿಸಿ ಮಾದರಿಯಾಗಬೇಕೆಂದು ಕೋರಿದೆ. ನಗರದ ರಸ್ತೆ ಕಾಮಗಾರಿಗಳು, ಯುಜಿಡಿ ಕಾಮಗಾರಿಗಳು ಭರದಿಂದ ಸಾಗುತ್ತಿದ್ದು, ಸಾರ್ವಜನಿಕರು ಹೊಸದಾಗಿ ನಿರ್ಮಿಸಿದಂತ ರಸ್ತೆಗಳನ್ನು ಅಗೆಯದಂತೆ ಮನವಿ ಮಾಡಿದರು. ನಗರದ ಹೃದಯ ಭಾಗದಲ್ಲಿರುವ ಹಳೆಯ ಐಡಿಎಸ್ಎಂಟಿ ವಾಣಿಜ್ಯ ಸಂಕೀರ್ಣವು ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು, ಸಾರ್ವಜನಿಕರ ಪ್ರಾಣ ರಕ್ಷಣೆಯ ದೃಷ್ಟಿಯಿಂದ ಅದನ್ನು ತೆರವುಗೊಳಿಸಲು ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ. ಸರ್ಕಾರ 5% ರಿಬೇಟ್ ಏನು ಕೊಡ್ತಾ ಇತ್ತು, ಅದನ್ನ ಈ ಬಾರಿ ಕಾರಣಾಂತರಗಳಿಂದ ಸೆನ್ಸಸ್ ಬಂದಿದ್ರಿಂದ ಮತ್ತು ನಿರಂತರವಾಗಿ ರಜಾ ಬಂದಿದ್ರಿಂದ ಈ ಬಾರಿ 1 ತಿಂಗಳ ಕಾಲ ಅಂದ್ರೆ 31/5/2026 ಸರ್ಕಾರ ಮಾನ್ಯ ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ಎಕ್ಸ್ಟೆನ್ಷನ್ ಮಾಡಿ ಆದೇಶ ಮಾಡಿದ್ದಾರೆ. ಸೊ ಎಲ್ಲ ಸಾರ್ವಜನಿಕರು ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು. ಮತ್ತು ಈ ಟ್ಯಾಕ್ಸ್ ಏನಿದೆಯೋ ಆ ಟ್ಯಾಕ್ಸಿನ ನೆಟ್ ಒಳಗಡೆ ಬರುವಂಥದ್ದಕ್ಕೆ ಇದನ್ನು ಬಂದು 5% ರಿಬೇಟ್ ಇಂದ ಉಪಯೋಗಿಸಿಕೊಂಡು ನಗರಕ್ಕೆ ನಿಗದಿತವಾದಂತಹ ತೆರಿಗೆಗಳನ್ನು ನಾನು ಪಾವತಿ ಮಾಡಬೇಕಂತ ಎಲ್ಲ ನಾಗರಿಕರಲ್ಲಿ ನಾನು ಮನವಿ ಮಾಡ್ತೇನೆ. ಇದೊಂದು ಆಪರ್ಚುನಿಟಿ. ಪ್ರಪ್ರಥಮ ಬಾರಿಗೆ ಅನಧಿಕೃತ ಆಸ್ತಿಗಳಿಗೂ ಸಹ ಈ ಬಾರಿ 5% ರಿಬೇಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಲಾಸ್ಟ್ ಟೈಮ್ ನಾವೇನು ಅನಧಿಕೃತ ಆಸ್ತಿಗಳಿದೆಯೋ ಅದಕ್ಕೆ ಬೇಕಾದ ಕೊಟ್ಟಿದ್ದೀವೋ ಅದನ್ನ ಇದುವರೆಗೂ ಕೊಟ್ಟಿರಲಿಲ್ಲ. ಈ ಸರಿ ಅದಕ್ಕೂ ಸರಿ 5% ರಿಬೇಟ್ ಕೊಟ್ಟಿದ್ದಾರೆ. ಅದನ್ನು ಸಹ ಉಪಯೋಗಿಸ್ಕೋಬೇಕು ಅಂತ ನಾನು ಎಲ್ಲ ನಾಗರಿಕರಲ್ಲಿ ಮನವಿ ಮಾಡ್ತೇನೆ. ಇದು ಈ ತಿಂಗಳ 31/5/2026 ಇರ್ತದೆ. ಯಾರ್ಯಾರು ತೆರಿಗೆಗಳು ಕಟ್ಟೋದಿಲ್ವೋ ಅವರನ್ನ ನಮ್ಮ ಕಡೆಯಿಂದಾನೆ ಇದುವರೆಗೂ ಮಾಡಿರಲಿಲ್ಲ. ಈ ಸರಿ ಮನೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ನಾವೇ ನಗರಸಭಾ ವತಿಯಿಂದ ಪ್ರತಿ ಕಮರ್ಷಿಯಲ್ ಬಿಲ್ಡಿಂಗು, ಹೌಸಸ್ ಮತ್ತು ಯಾವ ಬಿಲ್ಡಿಂಗ್ಸ್ ಇದಾವೆ ಅದನ್ನ ನಾವೇ ಕ್ಯಾಲ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ತಪ್ಪು ನಿರ್ಧಾರಣೆ ಮಾಡ್ಕೊಂಡಿದ್ರೆ, ತೆರಿಗೆ ಕಡಿಮೆ ಕಟ್ಕೊಂಡಿದ್ರೆ ಕಡ್ಡಾಯವಾಗಿ ಅದನ್ನ ಸೆಕ್ಷನ್ ನಮ್ಮ ಏನು 1964 ಆಕ್ಟ್ ಪ್ರಕಾರ ದುಪ್ಪಟ್ಟು ತೆರಿಗೆ ಯುನೈಟೆಡ್ ಸ್ಟೇಟ್ಸ್ ಪ್ರಕಾರ ದುಪ್ಪಟ್ಟು ತೆರಿಗೆ ಏನಾಗಬೇಕು ಅದನ್ನ ನಾವು ದುಪ್ಪಟ್ಟು ತೆರಿಗೆ ಹಾಕ್ತಿವಿ, ಅದನ್ನು ಕಟ್ಟಲಿಕ್ಕೆ ಮಾಡ್ತೀವಿ. ಅದೇ ರೀತಿಯಾಗಿ ನಿಮ್ಮ ಸೈಟ್ಗಳಲ್ಲಿ ಯಾರಿಗಾಗಲೇ ನಿವೇಶನಗಳು ಹೊಂದಿದ್ದೀರಾ, ನಿವೇಶನಗಳನ್ನು ದಯವಿಟ್ಟು ಕ್ಲೀನ್ ಮಾಡಿಕೊಡಿ. ಯಾಕಂದ್ರೆ ಎಲ್ಲ ನಿಮ್ಮ ಪಕ್ಕದ ನಿವೇಶನಗಳಲ್ಲಿ ಕಸ ಹಾಕ್ತಿದ್ದಾರೆ. ನಾವು ಈಗಾಗಲೇ ಮೊನ್ನೆ ಗೌರವಾನ್ವಿತ ಸಚಿವರು ಪ್ರತಿ ವಾರ್ಡ್ಗೂ ಒಂದು ವಾಹನ ಅಂತ SWML ವಾಹನ ಬಿಟ್ಟಿದ್ದೀವಿ. ಮತ್ತೆ ನಮ್ಮಲ್ಲಿ ಕಮ್ಯುನಿಟಿ ಮೊಬ್ಲರ್ಸ್ ಅಂತ ಬಂದು ಈಗಾಗಲೇ ವಾರ್ಡ್ ವೈಸ್ ನಾವೆಲ್ಲ ಮಾಡ್ತಿದ್ರು ಸಹ ಅಲ್ಲಲ್ಲಿ ಕಸ ಹಾಕ್ತಿದ್ದಾರೆ. ದಯವಿಟ್ಟು ಅದನ್ನು ಹಾಕ್ಬೇಡಿ, ಊರು ಸ್ವಚ್ಛವಾಗಿರ್ಬೇಕಂತ ಬಯಸ್ತಾ ಇದ್ದೀವಿ. ಖಾಲಿ ಸೈಟ್ಗಳಲ್ಲಿ ಏನಾದರೂ ಕಸ ತೆಗೆಸಲಿಲ್ಲ ಅಂದ್ರೆ ನಾವೇ ನಗರಸಭೆಯಿಂದ ತೆಗೆಸಿ ಅದನ್ನು ಸಹ ನಾವು ಟ್ಯಾಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬೇಕಂತ ಈ ಸರಿ ಮಾಡ್ಕೊಂಡಿದ್ದೀವಿ. ಆಮೇಲೆ CND ವೇಸ್ಟ್ ಅನ್ನ ಸುಮಾರು ಸರಿ ನೀವು ಗಮನಿಸಿರ್ಬೋದು. ಕೆಲವೊಂದು ಮನೆ ರೋಡಲ್ಲೆಲ್ಲ ಹಾಕಿದ್ರು ಸಣ್ಣ ಪುಟ್ಟ ಗಲಾಟೆ ಕೆಲಸ ನೀವು ಗಮನಿಸಿರ್ತೀರಾ. CND ವೇಸ್ಟ್ ಮನೆ ಕಟ್ಟಡ ಮಾಡೋಂಥ ಒಂದು ಇದನ್ನ ರೋಡ್ಗೆ ಎಸಿಬೇಡಿ. ನಮ್ಮಲ್ಲೇ ಈಗಾಗಲೇ 2 ಎಕರೆ ಜಮೀನನ್ನ ಸಚಿವರು ನಮಗೆ ನೀಡಿದ್ದಾರೆ. ಅಲ್ಲಿ ಹಾಕ್ಲಿಕ್ಕೆ ನಾವು ಕಾರ್ಯೋನ್ಮುಖರಾಗಿದ್ವಿ. ನಮ್ಮ ನಗರಸಭೆ ಗಮನಕ್ಕೆ ತಂದ್ರೆ ನಾವೆಲ್ಲ ಹಾಕ್ಬೇಕಾದ ನಿರ್ದೇಶನ ಕೊಡ್ತೇವೆ. ನೀವು ದಯವಿಟ್ಟು ಅಲ್ಲಿ ಹಾಕ್ಬೋದು. ಯಾವುದೇ ರೀತಿಯಾಗಿ ರಸ್ತೆಗಳನ್ನ ಈಗಾಗಲೇ ಕಾಮಗಾರಿ ನೀವು ಗಮನಿಸಿರ್ಬೋದು, ಬರದಿಂದ ಸಾಗ್ತಾ ಇದೆ. ಡೆಲ್ಟಿಕ್ರೆ ಇದರಲ್ಲಿ ವರ್ಕ್ಸು ಸಹ ನಡೀತಾ ಇದೆ. ಆ ಎಲ್ಲ ರಸ್ತೆಗಳನ್ನ ಹೊಡೆಯುವಂಥ ಕೆಲಸ ಆಗಲಿ, ಪೈಪ್ಲೈನ್ ಹೊಡೆಯುವಂಥದ್ದಾಗಲಿ, UGD ಹೊಡೆಯುವಂಥ ಕೆಲಸ ದಯವಿಟ್ಟು ಮಾಡಬೇಡಿ. ಇಷ್ಟು ಗ್ರಾಂಟ್ಸ್ ಇದುವರೆಗೂ ಬಂದಿದೆ. ಅದನ್ನು ಎಲ್ಲರೂ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ ಅಂತ ನಾನು ಮನವಿ ಮಾಡ್ತಾ ಮತ್ತೊಮ್ಮೆ 2026-27 5% ರಿಬೇಟ್ ಏನು ಕೊಟ್ಟಿದ್ದಾರೆ ಈ ವರ್ಷದಲ್ಲಿ ಅದನ್ನೆಲ್ಲ ಉಪಯೋಗಿಸ್ಕೋಬೇಕು. ಎಲ್ಲರೂ ಸಹ ಕಡ್ಡಾಯವಾಗಿ ತೆರಿಗೆಯನ್ನ ನಿಮ್ಮ ಹಕ್ಕದು ತೆರಿಗೆಯನ್ನ ಪಾವತಿ ಮಾಡಬೇಕು. ಕೆಲವರು ನೀರಿನ ತೆರಿಗೆ ಇದುವರೆಗೂ ಕಟ್ಟಬೇಕಂತ ಹೇಳ್ತೀನಿ. ಪತ್ರಕರ್ತರೆಲ್ಲ ಮನವಿ ಮಾಡ್ತೀನಿ, ನಿಮ್ಮ ಪತ್ರಕರ್ತರ ಭವನ ಕೂಡ ಇದುವರೆಗೂ ಟ್ಯಾಕ್ಸ್ ಕಟ್ಟಿಲ್ಲ. ಅದನ್ನು ಎಕ್ಸೆಸ್ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದೀರಾ, ಅದನ್ನು ಬಿಡಬೇಕು. ಟ್ಯಾಕ್ಸ್ ಕಟ್ಟಿಲ್ಲ, ಮೇಲ್ಗಡೆ ನೀವು ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ, ಅದು ನಿಮಗೂ ಸಹ ನಾನು ಮನವಿ ಮಾಡ್ತೇನೆ. ಸ್ಟುಡಿಯೋ ಕೊಟ್ಟಿದ್ರೆ ₹1 ತೆರಿಗೆ ಕಟ್ಟಿದ್ದೀರಿ, ನೀವೇ ಈ ಥರ ಒಂದು 4ನೇ ಅಂಗ ನೀವೇ ಹೆಂಗೆ ಮಾಡ್ದಂಗೆ. ಹಾಗಾಗಿ ನೀವು ಸಹ ತೆರಿಗೆ ಕಟ್ಟಬೇಕು, ತೆರಿಗೆ ವ್ಯಾಪ್ತಿ ಒಳಗಡೆ ಬರಬೇಕು.
ಅದೇ ರೀತಿಯಾಗಿ ಏನು ಎನ್ಕ್ರೋಚ್ಮೆಂಟ್ ಮಾಡಿದ್ದೀರೋ ಅದನ್ನು ಎಲ್ಲ ನಗರದಲ್ಲಿ ಬಿಡಿಸ್ದಂಗೆ ನೀವು ಸಹ ಬಿಟ್ಬಿಟ್ರೆ ಒಳ್ಳೆಯದನ್ನು ನಾನು ಮನವಿ ಮಾಡ್ತಾ ಮುಂದುವರೆದ ಭಾಗ ಕಟ್ಟಬೇಕು. ಯಾಕಂದರೆ ಕಟ್ಟಲಿಲ್ಲ ಅಂದಾಗ ನಾಳೆ ದಿವಸ ಅದಕ್ಕೆ ಖರ್ಚಿಗೂ ಸಹ ನಮ್ಗೆ ಬೇಕಾಗ್ತದಲ್ಲ ಈಗ ಕಟ್ಟಲಿಕ್ಕೆ. ಸೊ ಹಾಗಾಗಿ ಅದನ್ನು ಸಹ ಮುಂದಾಗಬೇಕು ಅಂತ ನಾನು ತಿಳಿಸ್ತಾ ಇದ್ದೀನಿ. IDSMT ಇದರಲ್ಲಿ ಈಗಾಗಲೇ ವಿನ್ಯಾಸವನ್ನು ಸಹ ಮಾಡ್ತಾ ಇದ್ದಾರೆ. ಈಗಾಗಲೇ ವಿನ್ಯಾಸವನ್ನು ಮಾಡಿ 3 ಹಂತದಲ್ಲಿ ವಿನ್ಯಾಸಗಳನ್ನು ರೆಡಿ ಆಗ್ತಾ ಇದೆ. ಈ ಡೆಮಾಲಿಷ್ ಆದ ತಕ್ಷಣವೇ ವಿತಿನ್ ವೀಕಲ್ಲಿ ಕೆಲಸ ಆಗ್ತದೆ. ಯಾಕಂದ್ರೆ ಟೆಂಡರ್ ಮುಗಿದೋಗಿದೆ, ಎಲ್ಲ ರೆಡಿ ಇದೆ. ಫಾಸ್ಟಾಗಿ ಎಷ್ಟು ಬೇಗ ಆದಷ್ಟು ಬೇಗ ಅಂಗಡಿಗಳನ್ನು, ಇನ್ನೂ ಹೆಚ್ಚಿನ ಸಂಖ್ಯೆ ಅಂಗಡಿಗಳನ್ನು ಅಲ್ಲಿ ನಾವು ಕಟ್ತಾ ಇದ್ವಿ. ಆದ್ದರಿಂದ ದಯವಿಟ್ಟು ಎಲ್ಲಾನು ಅಂಗಡಿಗಳನ್ನು ಖಾಲಿ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾನೆ. ನಾಳೆ ದಿವಸ ನೀವು ಖಾಲಿ ಮಾಡದೆ ಹೋದಂಥ ಪಕ್ಷದಲ್ಲಿ ಏನಾದರೂ ಪ್ರಾಣಾಪಾಯಗಳಾದರೆ ನೀವುಗಳೇ ನೇರವಾಣಿಗಾರರಾಗ್ತೀರ ಅಂತ ನಾನು ತಮ್ಮ ಮೂಲಕ ಹೇಳ್ತೀನಿ. ಅದೇ ರೀತಿಯಾಗಿ ವದಂತಿಗಳಿಗೆ ಕಿವಿ ಕೊಡಬೇಡಿ. ಯಾವುದೇ ರೀತಿ